ಸದ್ಯಕ್ಕಂತೂ ಕರ್ನಾಟಕದ ಕಣ್ಮನೆಗಳು ಯಾರಾದರೂ ಇದ್ದರೆ ಅದು ಗಿಲ್ಲಿ ಮತ್ತು ಕಾವ್ಯ ಅವರು. ಹೌದು, ಇಂದು ಅವರು ಹಂಪಿ ಉತ್ಸವದಲ್ಲಿ ಗಿಲ್ಲಿ ಕಾವ್ಯ ಭಾಗವಹಿಸಿದ್ದಾರೆ. ಅಲ್ಲೂ ಕೂಡ ಒಂದೇ ವಿಷಯ, ಅದು ಮತ್ತೆ ಯಾವುದು ಅಲ್ಲ, ಅವರಿಬ್ಬರ ಲವ್ ಮ್ಯಾಟ್ರನ್ನು ಮತ್ತೆ ಮುನ್ನೆಲೆಗೆ ಬಂದಿದೆ ಬಂಧುಗಳೇ. ವಿಚಾರವಾಗಿ ಇಬ್ಬರು ಏನನ್ನ ಹೇಳಿದರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಹಂಪಿ ಉತ್ಸವದಲ್ಲಿ ಪ್ರಯಾಣ ಮಾಡಿದ್ದಾರೆ. ಜೊತೆಗೆ ಇಬ್ಬರು ಕೂಡ ಆ ಒಂದು ಸಮಾರಂಭಕ್ಕೆ ಆಗಮಿಸಿದ್ದು ಇಬ್ಬರು ಕೂಡ ಒಂಟಿಯಾಗೇನೆ ಬೇರೆಯಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಬಂಧುಗಳೇ. ಸಹ ಕಲಾವಿದರೊಂದಿಗೆ ಸೇರಿ ಡ್ಯಾನ್ಸನ್ನು ಇಬ್ಬರು ಕೂಡ ಮಾಡಿದ್ದಾರೆ. ತಮ್ಮದೇ ಆದ ಟ್ರೆಂಡಿಂಗ್ ಸಾಂಗ್ಗಳಿಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ, ಮನೋರಂಜನೆಯನ್ನು ಕೂಡ ನೀಡಿದ್ದಾರೆ. ಆದರೆ ಬಂಧುಗಳೇ, ಈಗ ನಾವು ಮೈನ್ ವಿಷಯಕ್ಕೆ ಬರೋದಾದರೆ ಗಿಲ್ಲಿ ಮತ್ತು ಕಾವ್ಯ ವಿಚಾರ. ಹಾಗಾದರೆ ಹೇಗೆ ಇದು ಮುನ್ನೆಲೆಗೆ ಬಂತು ಅಂತ ನಿಮಗೆಲ್ಲರಿಗೂ ಕಾಡಿಸ್ತಿರ್ಬೋದು. ಹೌದು ಬಂಧುಗಳೇ, ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರು ಈ ವಿಷಯವನ್ನು ಮುನ್ನೆಲೆಗೆ ತಂದಿದ್ದಾರೆ. ಹೌದು, ಯಾಕೆ ಅಂದರೆ ಜನರೆಲ್ಲರೂ ಕೂಡ ಅತಿ ಆಸಕ್ತಿಯಿಂದ ಕಾಯ್ತಾ ಇರೋದು ಯಾರ ವಿಷಯಕ್ಕೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಅವರ ಲವ್ ಸ್ಟೋರಿ ವಿಚಾರಕ್ಕೆ. ಇನ್ನೂ ಕೂಡ ಗೊಂದಲದಲ್ಲಿರುವ ನಾವುಗಳು ಗಿಲ್ಲಿ ಕಾವ್ಯ ಏನಾದರೂ ಬಾಯ್ ಬಿಡ್ತಾರೆ, ಆದರೆ ಒಟ್ಟಿಗೆ ಪ್ರಯಾಣಿಸ್ತಾರೆ, ಜೊತೆಯಲ್ಲೇ ಇರ್ತಾರೆ. ಆದರೆ ಅವರು ಹೇಳೋದು ಒಂದೇ ಮಾತು, ನಮ್ಮದು ಫ್ರೆಂಡ್ಶಿಪ್ ಅಂತ. ಹೌದು, ಇದೇ ವಿಚಾರ ನಿರಂಜನ್ ದೇಶಪಾಂಡೆ ಅವರು ಕೇಳಿದ್ದಾರೆ. ಆ ಸಮಯದಲ್ಲಿ ಕೂಡ ಗಿಲ್ಲಿ ಮತ್ತು ಕಾವ್ಯ ಒಂದು ಮಾತನ್ನು ಹೇಳಿದ್ದಾರೆ, ಇದು ಪ್ಯೂರ್ ಫ್ರೆಂಡ್ಶಿಪ್ ಅಂತ. ಗಿಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಫ್ರೆಂಡ್ಶಿಪ್ ಲವ್ ಅಂತ ಹೇಳಿದ್ದಾರೆ. ಅಂತೂ ಇಂತೂ ಇಬ್ಬರು ಜೋಡಿಗಳು ಸಸ್ಪೆನ್ಸ್ ಆಗಿ ಏನನ್ನು ಇಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಎಲ್ಲೇ ಹೋದರೂ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಂತೂ ಮುಗಿಬಿದ್ದು ಸೇರ್ತಾ ಇದ್ದಾರೆ. ಅವರು ಕಂಡ್ರೆ ನಮ್ಮ ಜನಕ್ಕಿರೋದು ಪ್ರೀತಿನ ಅಭಿಮಾನ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ನಲ್ಲಿದ್ದಾಗ ಇಬ್ಬರು ಕ್ಯೂಟಾಗಿ ಜನರನ್ನು ಮನೋರಂಜಿಸಿದ್ರು. ಆ ಮನೋರಂಜನೆಗೆ ಜನರು ಈಗ ಬೆಲೆ ತೆರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಬ್ಬರನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ. ಜೊತೆಗೆ ಅವರಿಬ್ಬರಿಗೆ ಹೆಚ್ಚು ಗೌರವ ನೀಡ್ತಾ ಇದ್ದಾರೆ. ಇಬ್ಬರು ಒಟ್ಟಿಗೆ ಸೇರಲಿ, ಒಂದಾಗಲಿ ಅಂತ ಎಲ್ಲರೂ ಕೂಡ ಅನೇಕ ಎಡಿಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಎಲ್ಲೂ ಕೂಡ ಒಂದಿಷ್ಟು ಕೂಡ ಯಾರಿಗೂ ಡೌಟ್ ಬರದೇ ಇರೋ ರೀತಿ ನಡ್ಕೊಳ್ತಿರೋದು ವಿಶೇಷವಾಗಿದೆ ಬಂಧುಗಳೇ. ಅನೇಕ ವಿಚಾರಗಳನ್ನು ಚರ್ಚಿಸಿದ್ರು ಕೂಡ ಇವರಿಬ್ಬರು ಒಂದೇ ಒಂದು ವಿಷಯವನ್ನು ಕೂಡ ಹೊರಗೆ ಬಿಟ್ಕೊಡ್ತಾ ಇಲ್ಲ. ಇದು ಎಲ್ಲರನ್ನ ಅಚ್ಚರಿಗೆ ಒಳಪಡಿಸಿದೆ. ಅಂದರೆ ಗಿಲ್ಲಿ ಕಾವ್ಯ ಹಾಗಾದರೆ ಲವ್ ಮಾಡ್ತಾ ಇದ್ದಾರೆ ಅಥವಾ ಪ್ಯೂರ್ಲಿ ಫ್ರೆಂಡ್ಶಿಪ್? ಮತ್ತೆ ಅದೇ ನಮ್ಮ ಪ್ರಶ್ನೆ ಕಾಡ್ತಾ ಇದೆ. ನಿಮಗೆ ಏನು ಅನಿಸುತ್ತೆ, ಇವರು ಲವ್ ಮಾಡ್ತಾ ಇದ್ದಾರಾ ಫ್ರೆಂಡ್ಶಿಪ್ಪ? ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಬಂಧುಗಳೇ.